ಹಲೋ ವಿವರ್ಸ್, ನಿಮಗೆಷ್ಟು ಯೂಟ್ಯೂಬ್ ಇನ್ಕಮ್ ಸೋರ್ಸ್ ಗೊತ್ತಿದೆ? 1, 2, 3, 4, 5. 2023 ಪ್ರಕಾರ ಮಿಸ್ಟರ್ ಬೀಸ್ಟ್ ಹೈಯೆಸ್ಟ್ ಪೇಯ್ಡ್ ಯೂಟ್ಯೂಬರು, ನೆಟ್ವರ್ತ್ ಅರೌಂಡ್ 500 ಮಿಲಿಯನ್. 1 ಮಿಲಿಯನ್ ಅಂದ್ರೆ 8.3 crores. ಅದುವೇ ಪವರ್ ಆಫ್ ಕಂಟೆಂಟ್ ಕ್ರಿಯೇಷನ್. ಈ ರೀತಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಿಸ್ನೆಸ್ ಆಪರ್ಚುನಿಟೀಸ್ ಕೊಡ್ತಾ ಇದೆ. ಇಂಡಿಯಾದಲ್ಲೂ ಮಿಲಿಯನ್ ನೆಟ್ವರ್ಕ್ ಇರುವ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಲೈಕ್ ಟೆಕ್ನಿಕಲ್ ಗುರುಜಿ, ಕ್ಯಾರಿಮ್ ನಟಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ತುಂಬಾ ಕಮ್ಮಿ ಜನ ಅವರ ನೆಟ್ವರ್ಕ್ ರಿವೀಲ್ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ 15 ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಯಾವ ರೀತಿ ಮಾಡ್ಕೋಬಹುದು ಐಡಿಯಾಸ್ ಕೊಡ್ತೀನಿ. 15 ಇನ್ಕಮ್ ಸೋರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ವಿಡಿಯೋ ಫುಲ್ ವಾಚ್ ಮಾಡಿ. Mr. Beast recently turned down a $1 billion offer for his YouTube channel. He said maybe if it was 10 or 20 billion, I'd even consider. His most viewed video is 293 million views. That's the $456,000 Squid Game. One channel alone has generated a minimum of $850 million, and I'm calculating only one commercial. ಫಸ್ಟ್ ಒನ್ ಗೂಗಲ್ ಆಡ್ಸ್ ಇನ್ಕಮ್. ವಿಡಿಯೋ ನೋಡೋತ್ತಿಗೆ ಆಡ್ಸ್ ಬರುತ್ತೆ, ಇದರಲ್ಲಿ ಸಿಗುವ ರೆವಿನ್ಯೂ ಅದರಲ್ಲಿ ಯೂಟ್ಯೂಬ್ 45% ಇಟ್ಕೊಳುತ್ತೆ, 55% ಕಂಟೆಂಟ್ ಕ್ರಿಯೇಟರ್ಸ್ಗೆ ಕೊಡುತ್ತೆ. ಇಲ್ಲಿ ಅರ್ನಿಂಗು CPM CPC ರೇಟು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕ್ಯಾಟಗರಿ ಚಾನಲ್ಸ್ಗೂ ಒಂದೇ ರೀತಿ ಅರ್ನಿಂಗ್ ಆಗೋದಿಲ್ಲ. ನಮ್ಮ ರೀತಿ ಇನ್ವೆಸ್ಟ್ಮೆಂಟ್, ಮೇಕ್ ಮನಿ ಆನ್ಲೈನ್, ಬಿಸ್ನೆಸ್, ಕ್ರಿಪ್ಟೋ, ಮನೆಗೆ ಸಂಬಂಧಪಟ್ಟಿರುವ ಕ್ಯಾಟಗರೀಸ್ಗೆ ಜಾಸ್ತಿ CPM ರೇಟ್ ಇರುತ್ತೆ, ಜಾಸ್ತಿ ಅರ್ನಿಂಗ್ ಆಗುತ್ತೆ. ಎಂಟರ್ಟೈನ್ಮೆಂಟ್, ಬ್ಲಾಗಿಂಗು ಈ ರೀತಿ ಕ್ಯಾಟಗರೀಸ್ಗೆ ಕಮ್ಮಿ ಅರ್ನಿಂಗ್ ಆಗುತ್ತೆ, ಬಟ್ ಜಾಸ್ತಿ ವ್ಯೂಸ್ ಬರುತ್ತೆ ಅಷ್ಟೇ. ಇಲ್ಲಿ ಸುಮಾರು ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ, ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದ್ಮೇಲೆ ಆ ವಿಡಿಯೋ ನೋಡಿ. ಸೊ 15 ಹೈಯೆಸ್ಟ್ ಪೇಯಿಂಗ್ ಯೂಟ್ಯೂಬ್ ಚಾನಲ್ಸ್ ಐಡಿಯಾಸ್ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ಲಾಸ್ಟಿಗೆ ನೋಡಿ. ನಿಮಗೆ ಇಂಟ್ರೆಸ್ಟ್ ಇರುವ ಕ್ಯಾಟಗರಿನ ಚೂಸ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿ. ಗೂಗಲ್ ಆಡ್ಸೆನ್ಸ್ ರೆವಿನ್ಯೂ ಕೇವಲ 10% ಅಷ್ಟೇ. ನೆಕ್ಸ್ಟ್ ಒನ್ ಬ್ರ್ಯಾಂಡ್ ಪ್ರಮೋಷನ್. ಕ್ರಿಯೇಟರ್ಸ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಇದರಲ್ಲೂ 2 ಟೈಪ್ಸ್ ಇರುತ್ತೆ, ಇಂಟಿಗ್ರೇಟೆಡ್, ಡೆಡಿಕೇಟೆಡ್. ಇಂಟಿಗ್ರೇಟೆಡ್ ಅಂದ್ರೆ ವಿಡಿಯೋ ಮಧ್ಯದಲ್ಲಿ 20 ಸೆಕೆಂಡ್ 30 ಸೆಕೆಂಡ್ ಪ್ರಾಡಕ್ಟ್ ರಿವ್ಯೂ ಮಾಡೋದು. ಡೆಡಿಕೇಟೆಡ್ ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಫುಲ್ 5 ನಿಮಿಷ 10 ನಿಮಿಷ ರಿವ್ಯೂ ವಿಡಿಯೋ ಮಾಡೋದು. ಇಲ್ಲಿ ನಿಮ್ಮ ಪರ್ಸನಲ್ ಬ್ರ್ಯಾಂಡ್, ಪ್ರಮೋಟ್ ಮಾಡ್ತಿರೋ ಪ್ರಾಡಕ್ಟ್ ಬ್ರ್ಯಾಂಡ್ ಇವೆಲ್ಲ ಯಾವ ರೀತಿ ಇದೆ ಅಂತ ಮ್ಯಾಟರ್ ಆಗುತ್ತೆ. ಒಳ್ಳೆ ಪರ್ಸನಲ್ ಬ್ರ್ಯಾಂಡ್ ಇದ್ರೆ ಕಂಪನಿ ಜಾಸ್ತಿ ಪೇ ಮಾಡುತ್ತೆ. ಆವರೇಜ್ ಆಗಿ ಹೇಳ್ಬೇಕಂದ್ರೆ ಇಂಟಿಗ್ರೇಟೆಡ್ ಆ ವಿಡಿಯೋಗೆ 1000 ವ್ಯೂಸ್ಗೆ ನೀವು $100 ಇಂದ $500 ಚಾರ್ಜ್ ಮಾಡಬಹುದು. ಕೆಲವೊಂದು ಟೈಮ್ ಜಾಸ್ತಿನೂ ಚಾರ್ಜ್ ಮಾಡಬಹುದು, ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ಮೇಲೆ ಡಿಪೆಂಡ್. ಅದೇ ಡೆಡಿಕೇಟೆಡ್ ವಿಡಿಯೋ ಮಾಡ್ತಿದ್ರೆ ಅಂದ್ರೆ $500 ಇಂದ $1000 ಅವ್ರ ಮಾರು ನೀವು ಚಾರ್ಜ್ ಮಾಡಬಹುದು. ಗೂಗಲ್ ಆಡ್ಸೆನ್ಸ್ ಇನ್ಕಮ್ ಬರೀ 10%. ಈ ಬ್ರ್ಯಾಂಡ್ ಪ್ರಮೋಷನ್ ಇಂದ ತುಂಬಾ ಅರ್ನಿಂಗ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್. ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವ ಚಾನಲ್ಸ್ ಗಳು ಒಂದು ವಿಡಿಯೋಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 7 ಲಕ್ಷ, ಇಂಡಿಯಾದಲ್ಲಿ ಇನ್ನೂ ಹೆಚ್ಚು ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ರಿಯೇಟರ್ಸ್ ಹಾಕಿರ್ತಾರೆ. ಇದರಿಂದ ಪ್ರಾಡಕ್ಟ್ ಬೈ ಮಾಡಿದ್ರೆ ಕ್ರಿಯೇಟರ್ಸ್ಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ, 5% 10%. ಒಂದು ಬೆಸ್ಟ್ ಬಜೆಟ್ ಫೋನ್ ಫುಲ್ ರಿವ್ಯೂ ಮಾಡಿದ್ರೆ ಅದ್ರ ಲಿಂಕ್ ಹಾಕಿದ್ರೆ 1 ಲಕ್ಷ ವ್ಯೂಸ್ ಬಂದ್ರೆ 1% ಜನ ಆದ್ರೂ ಆ ಪ್ರಾಡಕ್ಟ್ ನ ಬೈ ಮಾಡೇ ಮಾಡ್ತಾರೆ. ಒಂದು ಸೇಲಿಗೆ $100 ಕಮಿಷನ್ ಸಿಕ್ಕಿದ್ರು 1000 ಸೇಲ್ಸ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಇದರಿಂದನೂ ಒಳ್ಳೆ ಅರ್ನಿಂಗ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್. ಬಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲಿ ಕಮಿಷನ್ ತುಂಬಾ ಕಮ್ಮಿ. ಅದೇ ಸಾಫ್ಟ್ವೇರ್ ಪ್ರಾಡಕ್ಟ್ ಲೈಕ್ ಜೆವಿಸ್, ಕ್ಲಿಕ್ ಬ್ಯಾಂಕ್, ಡಿಜಿಸ್ಟೋರ್, 24 ಈ ರೀತಿ ಕಂಪನೀಸ್ ಅಪ್ ಟು 50% ಕಮಿಷನ್ ಕೊಡ್ತಾರೆ ಒಂದು ಸೆಲಿಗೆ. ಇದು ಒಂದು ದೊಡ್ಡ ಇನ್ಕಮ್ ಸೋರ್ಸ್. ಇದರಿಂದನೂ ಲಕ್ಷಗಟ್ಟಲೆ ಅರ್ನಿಂಗ್ ಮಾಡ್ತಾರೆ. ನೆಕ್ಸ್ಟ್ ಒನ್ ನಿಮ್ಮದೇ ಡಿಜಿಟಲ್ ಪ್ರಾಡಕ್ಟ್ ಸೇಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಇ ಬುಕ್, ಆನ್ಲೈನ್ ಕೋರ್ಸಸ್ ಇರ್ಬೋದು, ಸಾಫ್ಟ್ವೇರ್ ಈ ರೀತಿ ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ತುಂಬಾ ಅರ್ನಿಂಗ್ ಮಾಡ್ಬೋದು. ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಅರ್ನಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಲಕ್ಷ ಜಾಸ್ತಿ ವ್ಯೂಸ್ ಬಂದ್ರು 1% ಜನ ಆದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ. ಒಳ್ಳೆ ವ್ಯಾಲ್ಯೂ ಕೊಟ್ಟಿದ್ರೆ ನೀವು ಪ್ರಾಡಕ್ಟ್ ಅಲ್ಲಿ ಒಳ್ಳೆ ಅರ್ನಿಂಗ್ ಮಾಡ್ಬೋದು ನೀವು. ನೆಕ್ಸ್ಟ್ ಫಿಸಿಕಲ್ ಪ್ರಾಡಕ್ಟ್, ಬುಕ್ ಇರ್ಬೋದು, ಪರ್ಸನಲ್ ಕೇರ್, ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರುವ ಪ್ರಾಡಕ್ಟ್, ಇದರಿಂದನೇ ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಮಾರ್ಕೆಟಿಂಗ್ ಗೊತ್ತಿರ್ಬೇಕಷ್ಟೇ. ಪ್ರಾಡಕ್ಟ್ ಅಲ್ಲಿ ವ್ಯಾಲ್ಯೂ ಇದ್ರೆ ನಿಮ್ಮ ವ್ಯೂವರ್ಸ್ ಪರ್ಚೇಸ್ ಮಾಡ್ತಾರೆ. ನೆಕ್ಸ್ಟ್ ಚಾನಲ್ ಮೆಂಬರ್ಶಿಪ್. ಯೂಟ್ಯೂಬರ್ಸ್ ಚಾನಲ್ ಮೆಂಬರ್ಶಿಪ್ ಮಂತ್ಲಿ ಫೀಸ್ ಇಷ್ಟ ಅಂತ ಇರುತ್ತೆ, ಅಷ್ಟು ಪೇ ಮಾಡಿದ್ರೆ ಸರ್ವಿಸ್ ಏನಾದ್ರು ವ್ಯಾಲ್ಯೂ ಕೊಡ್ಬೋದು. ಈ ರೀತಿ ವ್ಯೂವರ್ಸ್ ಹೆಲ್ಪ್ ಮಾಡ್ತಾರೆ. ಕಂಟೆಂಟ್ ಜರ್ನಿಗೆ ಹೆಲ್ಪ್ ಆಗ್ಲಿ ಅಂತ ಮೆಂಬರ್ಶಿಪ್ ಇಂದನೂ ದುಡ್ಡು ಕೊಡ್ತಾರೆ. ಅದರಲ್ಲೂ ವ್ಯಾಲ್ಯೂಬಲ್ ಲಾಯಲ್ ಫಾಲೋವರ್ಸ್ ಇದ್ರೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಸೂಪರ್ ಚಾಟ್ಸ್, ಟ್ಯಾಂಕ್ಸ್. ಕ್ಯಾರಿಮ್ ನಟಿ ಅವ್ರ ಲೈವ್ ಬಂದಾಗ ವ್ಯೂವರ್ಸ್ ಸೂಪರ್ ಟ್ಯಾಂಕ್ಸ್ ಇದ್ರ ಮುಖಾಂತರ ಡೊನೇಟ್ ಮಾಡ್ತಿರ್ತಾರೆ. ಕೆಲವೊಬ್ರು ಏನಂದ್ರೆ ಅವ್ರು ಕಮೆಂಟ್ ಮಾಡಿದ್ರೆ ಎಲ್ಲರಿಗಿಂತ ಟಾಪ್ ಅಲ್ಲಿ ಬರ್ಬೇಕಂದ್ರೆ ಡೊನೇಟ್ ಮಾಡ್ತಿರ್ತಾರೆ. ವಿಡಿಯೋ ಎಷ್ಟಾದ್ರೂ ಕೆಲವೊಬ್ರು ಹಾಗೆ ಹೆಲ್ಪ್ ಮಾಡ್ತಿರ್ತಾರೆ. ಇದರಿಂದ ಲಕ್ಷನೂ ಮಾಡ್ತಾರೆ, 1000 ಮಾಡ್ತಾರೆ. ಜಾಸ್ತಿ ಲಾಯಲ್ ಫಾಲೋವರ್ಸ್ ಇದ್ರೆ ಜಾಸ್ತಿ ಅರ್ನಿಂಗ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಒನ್ ರೆಫರ್ ಅಂಡ್ ಅರ್ನ್. ಈಗ ಫಾರ್ ಎಕ್ಸಾಂಪಲ್ Upstox, Zerodha ನಮ್ಮ ಲಿಂಕ್ ಇಂದ ಅಕೌಂಟ್ ಮಾಡ್ಕೊಂಡ್ರೆ ಅರ್ನಿಂಗ್ ಆಗುತ್ತೆ. ಇದೇ ರೀತಿ ಹಲವಾರು ಆಪ್ಸ್ ಇಂದ ರೆಫರ್ ಅಂಡ್ ಅರ್ನ್, ಕಮಿಷನ್ಸ್ ಇದರಿಂದ ಒಳ್ಳೆ ಅರ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೆರ್ಚೆಂಡೈಸ್. ಎಲ್ಲ ಸಿಂಗರ್ಸ್, ಕ್ರಿಯೇಟರ್ಸ್ ಅವ್ರದೇ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಸೇಲ್ ಮಾಡ್ತಿರ್ತಾರೆ. ಯೂಟ್ಯೂಬ್ ಚಾನಲ್ ನೋಡ್ಬೋದು ನೀವು ಬೇಕಾದ್ರೆ. ಫ್ಯಾನ್ಸ್ ಗಳು ಪರ್ಚೇಸ್ ಮಾಡ್ತಾರೆ. ನಿಮ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಬಟ್ಟೆ ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಒನ್ ಸೇಲ್ಸ್ ಅಂಡ್ ಕಮಿಷನ್.
ಬೇರೆ ಕಂಪನಿಯ ಪ್ರಾಡಕ್ಟ್ಸ್ ಸೇಲ್ ಮಾಡೋದು, ಅದಕ್ಕೆ ಒಂದ್ ಸೇಲಿಗೆ ಇಷ್ಟೊಂದು ಕಮಿಷನ್ ಅಂತ ಕೊಡ್ತಿರ್ತಾರೆ. ಫಿಸಿಕಲ್ ಪ್ರಾಡಕ್ಟ್ ಇರ್ಬೋದು, ಡಿಜಿಟಲ್ ಯಾವುದೇ ಇರ್ಬೋದು, ನಿಮಗೆ 5% 10% ಕಮಿಷನ್ ಸಿಗುತ್ತೆ. ಈ ರೀತಿನೂ ಅರ್ನಿಂಗ್ ಮಾಡ್ಬೋದು ಒಳ್ಳೆ. ನೆಕ್ಸ್ಟ್ ಒಂದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಕ್ಯಾಂಪೇನು. ಒಂದು ಬ್ರ್ಯಾಂಡು ನಿಮ್ಮನ್ನ ಇವೆಂಟ್ ಕರೀತೆ, ಪ್ರಾಡಕ್ಟ್ ಪ್ರಮೋಟ್ ಮಾಡಕ್ಕೆ ನಿಮ್ಮ ಹತ್ರ ಬರ್ಬೋದು. ನೀವು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ನೆಕ್ಸ್ಟ್ ನೀವು ಅವ್ರಿಗೆ ನೀವು ಹೇಳ್ಬೋದು, ನಮಗೆ ಗೊತ್ತಿರುವ ಹಲವಾರು ಫ್ರೆಂಡ್ಸ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರ ಮುಖಾಂತರನು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿಸ್ತೀನಿ ಅಂತ. ನಿಮ್ಮ ಫ್ರೆಂಡ್ ಕ್ರಿಯೇಟರ್ಸ್ ಅವರೇ ವಿಡಿಯೋ ಮಾಡಿ, ಅವ್ರು ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ಚಾರ್ಜ್ ಮಾಡಿದ್ರೆ, ನೀವು ಬ್ರ್ಯಾಂಡ್ ಹತ್ರ 10,000 20,000 ರೂಪಾಯಿ ಅಂದರೆ 70,000 ರೂಪಾಯಿ ಚಾರ್ಜ್ ಮಾಡ್ಬೋದು. 20,000 ರೂಪಾಯಿ ನಿಮ್ಗೆ ಅರ್ನಿಂಗ್ ಆಗುತ್ತೆ. ಇದರಿಂದ ಲಕ್ಷ ಗಟ್ಟಲೆ ಅರ್ನಿಂಗ್ ಮಾಡ್ತಿರ್ತಾರೆ ಕ್ರಿಯೇಟರ್ಸ್, ಯಾರು ಶೇರ್ ಮಾಡೋದಿಲ್ಲ ಅಷ್ಟೇ. ನೆಕ್ಸ್ಟ್ ಒಂದು ವಿಡಿಯೋ ಎಡಿಟಿಂಗ್ ಅಂಡ್ ಪ್ರೊಡಕ್ಷನ್ ಸರ್ವಿಸ್. ನೀವು ದೊಡ್ಡ ಯೂಟ್ಯೂಬರ್ ಆದ್ಮೇಲೆ ನಿಮ್ಮ ಹತ್ರ ಟೀಮ್ ಇರುತ್ತೆ ವಿಡಿಯೋ ಎಡಿಟಿಂಗ್ ಮಾಡಕ್ಕೆ. ಎಲ್ಲದಕ್ಕೂ ಫ್ರೀ ಟೈಮ್ ಇದ್ರೆ ಬೇರೆ ಕ್ರಿಯೇಟರ್ಸ್ ನೀವು ಸರ್ವಿಸ್ ಕೊಡಬಹುದು ವಿಡಿಯೋ ಎಡಿಟಿಂಗ್ ಮಾಡಕ್ಕೆ. ನಿಮ್ಮ ಟೀಮ್ ಯೂಸ್ ಮಾಡ್ಕೊಂಡು ಅದರಿಂದ ಸ್ವಲ್ಪ ಫೀಸ್ ಚಾರ್ಜ್ ಮಾಡೋದು. ಇಲ್ಲ ನೀವು ಬೆಸ್ಟ್ ಎಡಿಟರ್ ಆಗಿದ್ರೆ, ನೀವೇ ಎಡಿಟಿಂಗ್ ಮಾಡ್ತಿದ್ರೆ ಬೇರೆ ಕ್ರಿಯೇಟರ್ಸ್ಗೆ ಅವರೇ ವಿಡಿಯೋಸ್ ಎಡಿಟಿಂಗ್ ಹೆಲ್ಪ್ ಮಾಡಬಹುದು. ಈ ರೀತಿನೂ ಅರ್ನಿಂಗ್ ಮಾಡಬಹುದು. ನೆಕ್ಸ್ಟ್ ಒಂದು ಪಬ್ಲಿಕ್ ರಿಲೇಷನ್ಸ್ ಅಂಡ್ ಸ್ಪಾನ್ಸರ್ಡ್ ಇವೆಂಟ್ಸ್. ನೀವು ದೊಡ್ಡ ಯೂಟ್ಯೂಬರ್ಸ್ ಆದ್ಮೇಲೆ ಬ್ರ್ಯಾಂಡ್ಗಳು ಅವರ ಇವೆಂಟ್ಸ್ ಕರಿಬಹುದು, ಅಲ್ಲಿ ಅವರ ಪ್ರಾಡಕ್ಟ್ ನ ರಿವ್ಯೂ ಮಾಡಬಹುದು. ನಿಮ್ಮ ಚಾನೆಲ್ ನಲ್ಲಿ ಅವರ ಬ್ರ್ಯಾಂಡ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಬಹುದು. ಅದಕ್ಕೂ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಚಾರ್ಜ್ ಮಾಡ್ತಾರೆ ಬಿಗ್ ಯೂಟ್ಯೂಬರ್ಸ್. ಒಂದೇ ದಿನದಲ್ಲಿ ಅರ್ನಿಂಗ್ ಮಾಡಕ್ಕಾಗಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಯೂಟ್ಯೂಬರ್ ಆದ್ಮೇಲೆ ಅರ್ನಿಂಗ್ ಮಾಡಬಹುದು. ನೆಕ್ಸ್ಟ್ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಇವೆಂಟ್ಸ್. ಸಂದೀಪ್ ಮಹೇಶ್ವರಿ ಇನ್ನು ಹಲವಾರು ಮೋಟಿವೇಶನ್ ಸ್ಪೀಕರ್ಸ್ ಇದ್ದಾರೆ. ಪಬ್ಲಿಕ್ ಸ್ಪೀಕಿಂಗ್ ಸ್ಪೀಚ್ ಕೊಡೋದು, ಇಲ್ಲ ನೀವು ದೊಡ್ಡ ಯೂಟ್ಯೂಬರ್ ಆಗಿದ್ರೆ ಮೋಟಿವೇಶನ್ ಕೊಡೋದು. ಅಲ್ಲಿ ಕರ್ಸ್ಕೊಳಕ್ಕೆ ಈವೆಂಟ್ಸ್ ಮಾಡುವ ಬ್ರ್ಯಾಂಡ್ಗಳು ಕ್ರಿಯೇಟರ್ಸ್ಗೆ ತುಂಬಾ ಪೇ ಮಾಡ್ತಾರೆ. ತುಂಬಾ ಟೈಮ್ ತಗೊಳುತ್ತೆ ಚಾನಲ್ ಗ್ರೋ ಆಗೋಕ್ಕೆ. ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಬಟ್ ಒಂದ್ಸಲಿ ಕ್ರಿಯೇಟ್ ಆದ್ರೆ ತುಂಬಾ ಆಪರ್ಚುನಿಟೀಸ್ ನಿಮ್ಮ ಹಿಂದೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಮ್ಯಾನೇಜ್ಮೆಂಟ್. ನಿಮ್ಮ ಹತ್ರ ಟೀಮ್ ಇದ್ರೆ ಬೇರೆ ಕ್ರಿಯೇಟರ್ಸ್ ಚಾನಲ್ಸ್ ಬೇಕಾದ್ರೆ ಮ್ಯಾನೇಜ್ ಮಾಡಬಹುದು. SEO, ಟೈಟಲ್, ಡಿಸ್ಕ್ರಿಪ್ಷನ್, ಥಂಬ್ನೇಲ್ ಯಾವ ರೀತಿ ಮಾಡಬೇಕು ಅಡ್ವೈಸ್ ಕೊಡೋದು, ಇಲ್ಲ ಅವರ ಚಾನಲ್ಸ್ ಮ್ಯಾನೇಜ್ ಮಾಡೋದು, ಅದಕ್ಕೆ ಸ್ವಲ್ಪ ಫೀಸ್ ಚಾರ್ಜ್ ಮಾಡೋದು. ಈ ರೀತಿ ಅರ್ನಿಂಗ್ ಮಾಡಬಹುದು. ಬಟ್ ಗೂಗಲ್ ಆಡ್ಸೆನ್ಸ್ ಅರ್ನಿಂಗ್ ಕೇವಲ 10% ಅಷ್ಟೇ. ಈ 80% 90% ಈಗ ಏನ್ ಹೇಳಿದೆ ಹಲವಾರು ಇನ್ಕಮ್ ಸೋರ್ಸ್ ಇದಾವೆ. ಅದನ್ನ ಅನ್ಲಾಕ್ ಮಾಡ್ಬೇಕಂದ್ರೆ ನಿಮ್ಮ ಚಾನಲ್ ಗ್ರೋ ಆಗಬೇಕಾಗುತ್ತೆ, ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕಾಗುತ್ತೆ. ಒಂದೇ ದಿನದಲ್ಲಿ ಕ್ರಿಯೇಟ್ ಆಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಆವರೇಜ್ ಇವತ್ತು ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಮಿನಿಮಮ್ 3 ವರ್ಷ ಬೇಕಾಗುತ್ತೆ ಚಾನಲ್ ಸ್ವಲ್ಪ ವೈರಲ್ ಆಗೋಕ್ಕೆ. ಬಟ್ ಎಲ್ಲ ಕ್ರಿಯೇಟರ್ಸ್ ಹೇಳೋದಿಷ್ಟೇ, ಕನ್ಸಿಸ್ಟೆನ್ಸಿ ಮತ್ತೆ ಇಂಪ್ರೂವ್ಮೆಂಟ್. ನೀವು 100 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮತ್ತೆ ಫಸ್ಟ್ ವಿಡಿಯೋ ಕಂಪೇರ್ ಮಾಡಿ ನೋಡಿ, ತುಂಬಾ ಬದಲಾವಣೆ ಇರುತ್ತೆ. ನಿಮ್ಮ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಇರ್ಬೋದು, ಮಾತಾಡೋ ರೀತಿ ತುಂಬಾ ಚೇಂಜಸ್ ಇರುತ್ತೆ. ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿಡಿಯೋ ಎಡಿಟಿಂಗ್ ನೀವು ಮಾತಾಡೋ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರೆ ಚಾನಲ್ ಗ್ರೋ ಆಗುತ್ತೆ. ಇವಾಗ ನಾನು ಸ್ಮಾಲ್ ಯೂಟ್ಯೂಬರ್ ಇರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಒಳ್ಳೆ ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಚಾನಲ್ ಗ್ರೋ ಆಗುತ್ತೆ. ಸೊ ನಾನು ಹಲವಾರು ಇನ್ಕಮ್ ಸೋರ್ಸ್ ನ ಅನ್ಲಾಕ್ ಮಾಡಬಹುದು. ಇಲ್ಲಿ ಬರೀ ನಾನು 15 ಇನ್ಕಮ್ ಸೋರ್ಸ್ ಅಷ್ಟೇ ಶೇರ್ ಮಾಡಿರೋದು. ಹಲವಾರು ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇದಾವೆ. ಅದು ನಿಮ್ಮ ಚಾನಲ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಚಾನಲ್ ಸಂಬಂಧಪಟ್ಟಿರೋ ಹಲವಾರು ಇನ್ಕಮ್ ಸೋರ್ಸ್ ಮಾಡ್ಕೋಬಹುದು. ಜೊತೆಗೆ ಇಂಡಿಯಾದಲ್ಲಿ 50-60 ಕೋಟಿ ಅಷ್ಟು ಜನ ಯೂಟ್ಯೂಬ್ ನ ಯೂಸ್ ಮಾಡ್ತಿರೋದು. ಇನ್ನೊಂದು 5-6 ವರ್ಷಕ್ಕೆ 80 ಕೋಟಿ ಅಷ್ಟು ಜನ ಆದ್ರೂ ಯೂಸ್ ಮಾಡ್ತಾರೆ. ಸೊ ಇದರಿಂದ ನೀವು ವ್ಯೂವರ್ಸ್ ಬರ್ತಾರೆ, ನಿಮ್ಮ ಕಂಟೆಂಟ್ ತುಂಬಾ ಜನಕ್ಕೆ ರೀಚ್ ಮಾಡಬಹುದು. ಸೊ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು ಹೋಗಬೇಡಿ. ನಿಮಗೆ ಇಂಟ್ರೆಸ್ಟ್ ಇರುವ ಗೊತ್ತಿರುವ ಟಾಪಿಕ್ ಬಗ್ಗೆ ಚಾನಲ್ ಕ್ರಿಯೇಟ್ ಮಾಡಿ, ಜನರಿಗೆ ಏನಾದ್ರು ಇನ್ಫಾರ್ಮೇಶನ್ ವ್ಯಾಲ್ಯೂ ಕೊಡಕ್ಕೆ ಟ್ರೈ ಮಾಡಿ. ನಿಮಗೆ ಯಾವ ಇನ್ಕಮ್ ಸೋರ್ಸ್ ಗೊತ್ತು ಕಮೆಂಟ್ ಮಾಡಿ. ಜೊತೆಗೆ ಎಜುಕೇಶನ್ ಚಾನಲ್ಗೆ ಕಮ್ಮಿ ವ್ಯೂಸ್ ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಈ ರೀತಿ ಕ್ಯಾಟಗರೀಸ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ. ಬಟ್ ರಿಯಾಲಿಟಿ ಏನಂದ್ರೆ ಎಜುಕೇಶನ್ ಚಾನಲ್ಸ್ 10 ಟೈಮ್ಸ್ ಜಾಸ್ತಿ ಅರ್ನಿಂಗ್ ಮಾಡ್ತಿರ್ತಾರೆ ಎಂಟರ್ಟೈನ್ಮೆಂಟ್ ಈ ರೀತಿ ಕ್ಯಾಟಗರೀಸ್ ಕಂಪೇರ್ ಮಾಡಿದ್ರೆ. ಅದಕ್ಕೆ ಕಾರಣ ಏನು, 2-3 ವಿಡಿಯೋ ಮಾಡಿದೀನಿ, ಲಿಂಕ್ ಇನ್ ಐ ಬಟನ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋದಿಂದ ನೀವು ಮುಂದೆ ಯೂಟ್ಯೂಬರ್ ಆಗ್ಬೇಕಂತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಎಷ್ಟು ದೊಡ್ಡ ಯೂಟ್ಯೂಬರ್ ಆಗ್ತೀನಿ, ಐ ಡೋಂಟ್ ನೋ. ಬಟ್ ಫ್ಯೂಚರ್ ಇದೇ ರೀತಿ ಒಳ್ಳೊಳ್ಳೆ ವ್ಯಾಲ್ಯೂ ವಿಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಫಸ್ಟ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಎಂಡ್ ಕಂಟೆಂಟ್ ಈಸ್ ದ ಕಿಂಗ್. ಒಳ್ಳೆ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.